ಇತ್ತೀಚೆಗೆ ಒಂದು 40 ದಿನದಲ್ಲೇ 22 ಸಾವು ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ. ಯಾಕೆ ಯಂಗ್ಸ್ಟರ್ಸ್ ಅದು 25 ವರ್ಷಕ್ಕಿಂತ ಕಡಿಮೆ ಇರೋರೆಲ್ಲ ಹೃದಯಕ್ಕೆ ಸಂಬಂಧಪಟ್ಟಿದ ಅಥವಾ ಹೃದಯಘಾತದಿಂದ ಸಾಯ್ತಾ ಇದಾರ ಅಂತ ಕೋವಿಡ್ ವ್ಯಾಕ್ಸಿನ್ ಅಂತ ಬ್ಲೇಮ್ ಮಾಡ್ತಾ ಇದಾರೆ. ಇನ್ನು ಕೆಲವರು ನಮ್ಗೆ ಕೋವಿಡ್ ಬಂದಿದ್ದಾದ್ಮೇಲಿಂದನೇ ಇದೆಲ್ಲ ಸ್ಟಾರ್ಟ್ ಆಗಿದೆ ಅಂತಾರೆ. ಅಥವಾ ನಾವು ಒಂಥರ ಈ ಸ್ಟ್ರೆಸ್ಫುಲ್ ಲೈಫ್ ನ ಲೀಡ್ ಮಾಡ್ತಾ ಇದ್ದೀವಿ ಅದರಿಂದಲ್ಲ, ಅಥವಾ ಇವಾಗ ಮುಂಚೆನೆ ಹೃದಯಕ್ಕೆ ಸಂಬಂಧಪಟ್ಟಿದ ಏನಾದ್ರು ತೊಂದರೆ ಇತ್ತ ಅದು ಈಗ ಬೇರೆ ರೂಪದಲ್ಲಿ ಕಾಣಿಸ್ಕೊಂತ. ಸೊ ಈ ತರ ಹಲವಾರು ಒಂದು ಕ್ವಶನ್ಸ್ ಇದೆ, ಯಾಕೆ ಈ ಯಂಗ್ಸ್ಟರ್ಸ್ ಎಲ್ಲ ಈ ತರ ಒಂದು ಯಂಗ್ ಏಜ್ ಅಲ್ಲಿ ತೀರ್ಕೊಂಡಿದ್ದಾರೆ ಅನ್ಫಾರ್ಚುನೇಟ್ಲಿ ಅಂತ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಯೋಗಾನಂದ ರೆಡ್ಡಿ, ಸೀನಿಯರ್ ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಮತ್ತು ಡೈರೆಕ್ಟರ್ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್. ಕರ್ನಾಟಕದಲ್ಲಿ ಒಂಥರ ಒಂದು ಪ್ಯಾನಿಕ್, ಒಂಥರ ಗಾಬರಿ ಸ್ಟಾರ್ಟ್ ಆಗಿದೆ. ಯಾಕೆ ಯಂಗ್ಸ್ಟರ್ಸ್ ಅದು 25 ವರ್ಷಕ್ಕಿಂತ ಕಡಿಮೆ ಇರೋರೆಲ್ಲ ಹೃದಯಕ್ಕೆ ಸಂಬಂಧಪಟ್ಟಿದ ಅಥವಾ ಹೃದಯಘಾತದಿಂದ ಸಾಯ್ತಾ ಇದಾರ ಅಂತ. ಈಗ ಜಯದೇವ ಹಾಸ್ಪಿಟಲ್ ಅಲ್ಲೇ ಸಡನ್ ಒಂಥರ ಜಂಪ್ ಆದಂಗ ಆಗಿದೆ. ಎಷ್ಟೊಂದ್ ಜನ ಯಂಗ್ ಪೀಪಲ್, ಈ ಯುವಕರು ಹೋಗಿ ತೋರಿಸ್ಕೊಳ್ಳೋದು, ನಂಗೆ ಹಾರ್ಟ್ ಇನ್ ತೊಂದರೆ ಇದೆಯಾ, ಇದು ಒಂಥರ ಪ್ಯಾನಿಕ್ ಆಗಿದೆ. ಸೊ ಕರ್ನಾಟಕ ರಾಜ್ಯ ಸರ್ಕಾರನು ಇದನ್ನ ನೋಡ್ತಾ ಇದೆ, ಯಾಕೆ ಈ ತರ ಒಂದು ಸಡನ್ ಸರ್ಜ್ ಆಫ್ ಡೆತ್ಸ್ ಆಗಿದೆ ಅಂತ. ಹಲವಾರು ಪಾಸಿಬಿಲಿಟೀಸ್ ಇದೆ. ಒಂದು, ಕೆಲವರು ಕೋವಿಡ್ ವ್ಯಾಕ್ಸಿನ್ ಅಂತ ಬ್ಲೇಮ್ ಮಾಡ್ತಾ ಇದಾರೆ. ಇನ್ನು ಕೆಲವರು ನಮ್ಗೆ ಕೋವಿಡ್ ಬಂದಿದ್ದಾದ್ಮೇಲಿಂದನೇ ಇದೆಲ್ಲ ಸ್ಟಾರ್ಟ್ ಆಗಿದೆ ಅಂತಾರೆ. ಇದು ಮಾನಸಿಕ ಒಂದು ಒತ್ತಡದಿಂದನ, ನಮ್ಮ ಜೀವನ ಶೈಲಿಯಿಂದನ, ಅಥವಾ ನಾವು ಒಂಥರ ಈ ಸ್ಟ್ರೆಸ್ಫುಲ್ ಲೈಫ್ ನ ಲೀಡ್ ಮಾಡ್ತಾ ಇದ್ದೀವಿ ಅದರಿಂದನ, ಅಥವಾ ಇವಾಗ ಮುಂಚೆನೆ ಹೃದಯಕ್ಕೆ ಸಂಬಂಧಪಟ್ಟಿದ ಏನಾದ್ರು ತೊಂದರೆ ಇತ್ತ ಅದು ಈಗ ಬೇರೆ ರೂಪದಲ್ಲಿ ಕಾಣಿಸ್ಕೊಂತ, ಅಥವಾ ಕೆಲವರು ಅವ್ರಿಗೆ ಗುಣಲಕ್ಷಣಗಳು ಇದ್ರೂನು ಅದನ್ನ ಸರಿಯಾಗಿ ತೋರ್ಸ್ಕೊಂಡೇನೆ ನಿರ್ಲಕ್ಷಣೆ ಮಾಡ್ತಾ ಇದಾರ, ಅಥವಾ ಕೆಲವೊಂದ್ ಕಡೆ ತೋರ್ಸ್ಕೊಳಕ್ ಹೋದ್ರು ಅಲ್ಲಿ ಅಡಿಕ್ವೇಟ್ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಪರ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಸಿಕ್ಕಿಲ್ವಾ. ಸೊ ಈ ತರ ಹಲವಾರು ಒಂದು ಕ್ವಶನ್ಸ್ ಇದೆ, ಯಾಕೆ ಈ ಯಂಗ್ಸ್ಟರ್ಸ್ ಎಲ್ಲ ಈ ತರ ಒಂದು ಯಂಗ್ ಏಜ್ ಅಲ್ಲಿ ತೀರ್ಕೊಂಡಿದ್ದಾರೆ ಅನ್ಫಾರ್ಚುನೇಟ್ಲಿ ಅಂತ. ಈಗ ಈ ಕೋವಿಡ್ ಎಲ್ಲ ಸ್ಟಾರ್ಟ್ ಆಗೋಕ್ ಮುಂಚೆ ತುಂಬಾ ಎಲ್ಲೋ ಅಪರೂಪ ಕೇಳ್ತಾ ಇದ್ವಿ, ಯಾರೋ 40 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಹೃದಯಘಾತ ಆಯ್ತು, ಹೃದಯಕ್ಕೆ ಸಂಬಂಧಪಟ್ಟಿರೋ ತೊಂದರೆಯಿಂದ ಸಾಯ್ತಾ ಇತ್ತು ಅಂತ. ಈಗ ಡೈಲಿ ಎಲ್ಲೋ ಒಂದ್ ಕಡೆ ಕೇಳ್ತಾ ಇರ್ತೀವಿ, ಅವ್ರ ಯಾರು 25 ವರ್ಷದವ್ರು, 30 ವರ್ಷದವ್ರು ಏನೋ ಜಿಮ್ ಅಲ್ಲಿ ಇದ್ರಂತೆ ಕೊಲ್ಯಾಪ್ಸ್ ಆದ್ರು, ಮನೇಲಿ ನಿದ್ದೆ ಮಾಡ್ತಿದ್ರು, ಬೆಳಿಗ್ಗೆ ಎದ್ದಿರ್ಲಿಲ್ಲ. ಸೊ ಈ ತರ ಹಲವಾರು ಒಂದು ಇದು ಬರ್ತಾ ಇರುತ್ತೆ, ಕೇಸ್ ರಿಪೋರ್ಟ್ಸ್ ಎಲ್ಲಾ ಕಡೆಯಿಂದ. ಸೊ ಇದು ಯಾಕೆ ನಮ್ಮ ದೇಶದಲ್ಲಿ, ಭಾರತದಲ್ಲೇ ಒಂದು 50% ಅಷ್ಟು ಹಾರ್ಟ್ ಅಟ್ಯಾಕ್ಸ್ ಆಲ್ಮೋಸ್ಟ್ ಒಂದು 40 ವರ್ಷಕ್ಕಿಂತ ಕಡಿಮೆ ಇರೋ ಏಜ್ ಅಲ್ಲಿ ಆಗ್ತಾ ಇದೆ. ಸೊ ಇದು ಒಂದು ತುಂಬಾ ಕನ್ಸರ್ನಿಂಗ್ ಮ್ಯಾಟರ್. ಯಾಕೆ ಆಗ್ತಾ ಇದೆ ಇದು? ಮೊದಲನೇದಾಗಿ ಜೀವನ ಶೈಲಿ. ಸೊ ನಮ್ಮ ಒಂದು ಸೆಡೆಟರಿ ಲೈಫ್ ಸ್ಟೈಲ್, ಸೋಮಾರಿತನ ಒಂದು ಜೀವನ ಶೈಲಿ ಇರುತ್ತಲ್ಲ, ಸೊ ವ್ಯಾಯಾಮ ಸರಿಯಾಗಿರೋದಿಲ್ಲ. ಈಗ ನಾನೇ ಆಸ್ ಎ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ನನ್ನ ಪ್ರಾಕ್ಟೀಸ್ ಅಲ್ಲಿ ಸುಮಾರು ಜನ ಈ ಫ್ಯಾಟಿ ಲಿವರ್ ಇರೋ ಪೇಷಂಟ್ಸ್ ನ ನೋಡ್ತಾ ಇರ್ತೀನಿ. ಫ್ಯಾಟಿ ಲಿವರ್ ಅಂದ್ರೆ ಅದರ ಜೊತೆಗೆ ಈ ಬ್ಲಡ್ ಪ್ರೆಷರು, ಕೊಲೆಸ್ಟ್ರಾಲ್, ಶುಗರು, ಸೊ ಈ ತರ ಹಲವಾರು ಕಂಡೀಷನ್ಸ್ ಇರುತ್ತೆ. ಸೊ ಇವ್ರಿಗೆಲ್ಲ ಕಾಮನ್ ಆಗಿ ಬೊಜ್ಜೆಲ್ಲ ಇರುತ್ತೆ. ಸೊ ಇದು ಏನು, ನಮ್ಮ ತಿನ್ನೋ ಆಹಾರ ಪದಾರ್ಥ, ಒಂದು ಲೇಜಿ ಲೈಫ್ ಸ್ಟೈಲ್ ಇಂದ. ಸೊ ಇವೆಲ್ಲ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ. ಸೊ ಒಂದಿದ್ರೆ ಇನ್ನೊಂದಿರುತ್ತೆ ಅದ್ರ ಜೊತೆಗೆ. ಸೊ ಇವೆಲ್ಲ ಇದ್ದಾಗ ಏನಾಗುತ್ತೆ, ಅವರಿಗೆ ಒಂದು ಹೃದಯಾಘಾತ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಿರೋ ತೊಂದರೆಯಿಂದ ಮರಣ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇನ್ನೊಂದು ಏನಾಗುತ್ತೆ, ತುಂಬಾ ಯಂಗ್ಸ್ಟರ್ಸ್ ಮೇಲೆ ಈಗ ತುಂಬಾ ಒಂಥರ ಪ್ರೆಷರ್ ಇರುತ್ತೆ. ಟೀನೇಜರ್ಸ್ ಇಂದನೇ ತಗೊಳ್ಳಿ, ಸ್ಕೂಲ್ ಮಕ್ಕಳಿಂದನೇ ತಗೊಳ್ಳಿ, ಒಂಥರ ಯೂನಿವರ್ಸಿಟಿಗೆ ಹೋಗೋದ್ರಿಂದ ಹಿಡಿದು, ಡಿಗ್ರಿ ತಗೊಳ್ಳೋದ್ರಿಂದ ಹಿಡಿದು, ಅವ್ರ ಕೆಲಸದಿಂದ ಹಿಡಿದು ಎಲ್ಲಾ ತರದ್ದು ಒಂಥರ ಮಾನಸಿಕ ಒತ್ತಡ ಇದೆ. ಸೊ ಏನಾಗುತ್ತೆ, ಶರೀರದಲ್ಲಿ ನಮ್ಗೆ ಈ ಸ್ಟ್ರೆಸ್ ಹಾರ್ಮೋನ್ ಇರುತ್ತೆ, ಕಾರ್ಟಿಸಾಲ್ ಅನ್ನೋದು. ಇದು ಒಂಥರ ಕಾನ್ಸ್ಟೆಂಟ್ ಆಗಿ ಜಾಸ್ತಿ ಆಗ್ತಾ ಇದ್ರೆ ಯಂಗ್ ಏಜ್ ಇಂದಾನೆ, ಅದರಿಂದ ನಿಮ್ಗೆ ಬ್ಲಡ್ ಪ್ರೆಷರ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಈಗ ಹೊಸ ಜಾಬ್ಸ್ ಹುಡುಕ್ತಾ ಇರ್ತಾರೆ, ಹೊಸ ಸ್ಟಾರ್ಟ್ಅಪ್ಸ್ ಏನು ಮಾಡಿರ್ತಾರೆ, ಸೆಲ್ಫ್ ಎಂಪ್ಲಾಯ್ಡ್ ಇರ್ತಾರೆ, ಹಲವಾರು ಡಿಫ್ರೆಂಟ್ ಶಿಫ್ಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಹಲವಾರು ತರದ್ದು ಒಂಥರ ಸ್ಟ್ರೆಸ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಈ ಬಾಡಿಯಲ್ಲಿ ಕಾರ್ಟಿಸಾಲ್ ಲೆವೆಲ್ಸ್ ಅನ್ನೋದು ಬೆಳೀತಾ ಇದ್ದಂಗೆ ಅವ್ರಿಗೆ ಗೊತ್ತಿಲ್ದೇನೆ ಅವ್ರಿಗೆ BP ಅನ್ನೋದು ಬೆಳೀತಾ ಹೋಗುತ್ತೆ. ಎಷ್ಟೊಂದ್ ಜನಕ್ಕೆ ತಿಂಗಳಾನ್ಗಟ್ಲೆ ಹೈ ಲೆವೆಲ್ ಆಫ್ ಬ್ಲಡ್ ಪ್ರೆಷರ್ ನಡೀತಾ ಇರುತ್ತೆ, ಅವ್ರಿಗೇನ್ ಗೊತ್ತೇ ಇರಲ್ಲ. ಇನ್ನ ಈ ವೀಕೆಂಡ್ ಕಲ್ಚರ್ ಅದು ಇದು ಅಂತ ಬಂದ ನಗರಗಳಲ್ಲಿ ಆಲ್ಕೋಹಾಲ್ ಅನ್ನೋದು ಸ್ವಲ್ಪ ತುಂಬಾ ರೆಗ್ಯುಲರ್ ಆಗಿ ಸೇವನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಧೂಮಪಾನ, ಸೊ ಸ್ಮೋಕಿಂಗ್ ಅನ್ನೋದು ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ಡಿಸೀಸ್ ಸಂಬಂಧಪಟ್ಟಂಗೆ. ಸೊ ಈಗ ಮುಂಚೆ ಎಲ್ಲ ಬರೀ ಗಂಡಸರು ಸ್ಮೋಕ್ ಮಾಡ್ತಾರೆ ಅದು ಅಂತ, ಈಗ ಗ್ರೋಯಿಂಗ್ ನಂಬರ್ ಆಫ್ ಹೆಂಗಸರು ಸ್ಮೋಕ್ ಮಾಡ್ತಾ ಇದ್ದಾರೆ, ಅದು ತುಂಬಾ ಯಂಗ್ ಏಜ್ ಅಲ್ಲಿ. ಸೊ ಇದು ಒಂದು ಕನ್ಸರ್ನಿಂಗ್ ಮ್ಯಾಟರ್. ಸೊ ಹೀಗಾಗಿ ಏನಾಗ್ತಾ ಇರುತ್ತೆ, ಈ ಹಾರ್ಟ್ ಹೃದಯಕ್ಕೆ ಸಂಬಂಧಪಟ್ಟಿರುವಂತ ಒಂದು ಡೆತ್ಸ್, ಹೃದಯಘಾತ, ಇದರಿಂದ ನಾವು ಈವನ್ ಯಂಗರ್ ವುಮೆನ್ ಅಲ್ಲೂ, ಹೆಂಗಸರಲ್ಲೂ ನೋಡೋಕ್ ಸ್ಟಾರ್ಟ್ ಮಾಡ್ತೀವಿ. ಅದು ಟೊಬ್ಯಾಕೊ ಯಾವ ಫಾರ್ಮ್ ಆದ್ರೂ ಆಗಿರಬಹುದು. ಇನ್ನೊಂದು, ಈ ಕೆಲವೊಂದು ಡ್ರಗ್ ಯೂಸು,
ವೀಕೆಂಡ್ ರಿಕ್ರಿಯೇಷನಲ್ ಡ್ರಗ್ಸ್ ಇವೆಲ್ಲಾನು ಒಂದು ಹಾರ್ಟ್ ರಿಲೇಟೆಡ್ ಡಿಸೀಸ್ಗೆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಈಗ ನಮ್ಮ ಇಂಡಿಯನ್ಸ್ಗೆನೆ ಸ್ವಲ್ಪ ನಮ್ಮ ಒಂದು ಜನರಲ್ ಟೆಂಡೆನ್ಸಿ ಈ ಸ್ವಲ್ಪ ವಿಸರಲ್ ಫ್ಯಾಟ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಅಂದ್ರೆ ಯಾವ ಕೊಬ್ಬು ಈ ಆರ್ಗನ್ ಸುತ್ತ ಇರುತ್ತಲ್ಲ ಫ್ಯಾಟ್, ಅದು ಕೊಬ್ಬಿನಾಂಶ ಅದು ಜಾಸ್ತಿ ಆಗ್ತಾ ಇದ್ದಂಗೆ ಈ ಹೃದಯಕ್ಕೆ ಸಂಬಂಧಪಟ್ಟಿರೋ ತೊಂದರೆ, ಹೃದಯಾಘಾತ, ಹಲವಾರು ಕ್ಯಾನ್ಸರ್ಗಳಿಗೂ ಅದೊಂದು ರಿಸ್ಕ್ ಫ್ಯಾಕ್ಟರ್. ಈಗ ಎಷ್ಟೊಂದು ಜನ ಕೋವಿಡ್ ಲಸಿಕೆಯಿಂದ ಆಗಿದೆ ಇದು ಅಂತ ಬ್ಲೇಮ್ ಮಾಡ್ತಾ ಇದ್ದಾರೆ. ಇದಕ್ಕೆ ನನಗೆ ಇನ್ನು ಸ್ಟ್ರಾಂಗ್ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಕೋವಿಡ್ ವ್ಯಾಕ್ಸಿನ್ಗೂ ಇಲ್ಲಿ ಆಗ್ತಾ ಇರೋ ಒಂದು ಯಂಗ್ಸ್ಟರ್ಸ್ ಅಲ್ಲಿ ಆಗ್ತಾ ಇರೋ ಹಾರ್ಟ್ ರಿಲೇಟೆಡ್ ಡೆತ್ಸ್, ಕೋವಿಡ್ ಇನ್ಫೆಕ್ಷನ್ ಬಂದು ಹೋಗಿದೆ ಸುಮಾರು ಜನಕ್ಕೆ, ಅದೇ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರಬಹುದು. ಈಗ ಇನ್ನೊಂದು, ನಾವು ಇದಕ್ಕೆ ಏನ್ ಮಾಡಬಹುದು, ಈಗ ಯಂಗ್ಸ್ಟರ್ಸ್ ಏನ್ ಮಾಡಬಹುದು ಅವರು ಹೃದಯಘಾತದಿಂದ ಸಾವಾಗಬಾರ್ದು, ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆ ಆಗ್ಬಾರ್ದು ಅಂದ್ರೆ, ಒಂದು ಸಿಂಪಲ್ ಥಿಂಗ್ಸ್, ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ಕೊಳ್ಳಿ, ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೊಳ್ಳಿ, ಶುಗರ್ ಲೆವೆಲ್ ಚೆಕ್ ಮಾಡಿ, ಒಂದು ಬೇಸಿಕ್ ಹೆಲ್ತ್ ಚೆಕ್ಅಪ್ ಅನ್ನೋದು. ಯಂಗ್ಸ್ಟರ್ಸ್ ಅಂತ ಹೇಳ್ಬಿಟ್ಟು ನನಗೇನು ತೊಂದರೆ ಇಲ್ಲ ಅಂತ ನಿರ್ಲಕ್ಷ್ಯ ಮಾಡಬಾರ್ದು. ಈಗ ಒಂದು ಅಬ್ಡಾಮಿನಲ್ ಅಲ್ಟ್ರಾಸೌಂಡ್, ಅದರಲ್ಲಿ ಫ್ಯಾಟಿ ಲಿವರ್ ಇರುತ್ತೆ ಎಷ್ಟೊಂದು ಜನಕ್ಕೆ, ಅವ್ರಿಗೆ ಒಂದು ರಿಸ್ಕ್ ಫ್ಯಾಕ್ಟರ್. ಯಾಕಂದ್ರೆ ಹೇಳಿದ್ನಲ್ಲ, ಶುಗರ್, BP, ಕೊಲೆಸ್ಟ್ರಾಲ್ ಇವೆಲ್ಲ ಅದ್ರ ಜೊತೆಗಿರುತ್ತೆ. ಒಂದು ಸಿಂಪಲ್ ECG. ಸೊ ಈ ತರ ಮಾಡೋದ್ರಿಂದ ಸ್ವಲ್ಪ ಅರ್ಲಿಯರ್ ಆಗಿ ನೀವು ಈ ತೊಂದರೆನ ಡಿಟೆಕ್ಟ್ ಮಾಡ್ಕೊಳ್ಳೋದ್ರಿಂದ ಪ್ರಿವೆನ್ಷನ್ ಅಂದ್ರೆ ತಡೆಗಟ್ಕೊಬಹುದು ಈ ಹಾರ್ಟ್ ತೊಂದರೆನ. ಎರಡನೇದಾಗಿ ಸ್ಟ್ರೆಸ್ ಅನ್ನೋದು, ಈಗ ಇದೊಂದು ಮೇಜರ್ ಫ್ಯಾಕ್ಟರ್. ಯಾಕಂದ್ರೆ 10 ವರ್ಷದಲ್ಲಿ ಅಚೀವ್ ಮಾಡೋ ಅಂತದನ್ನ 2 ವರ್ಷದಲ್ಲೇ ಮಾಡ್ಬೇಕು ಅನ್ನೋದು, ನಿದ್ದೆ ಸರಿ ಇರೋದಿಲ್ಲ. ಈಗ ಒಂದು 7 ರಿಂದ 8 ಅವರ್ ಅಷ್ಟು ಒಂದು ಒಳ್ಳೆ ನಿದ್ದೆ ಅನ್ನೋದು ಯಂಗ್ಸ್ಟರ್ಸ್ಗೆ ಬೇಕು. ಸೊ ರೆಗ್ಯುಲರ್ ಆಗಿ ಬ್ರೇಕ್ ತಗೊಳ್ಳಿ ನಿಮ್ಮ ವರ್ಕ್ ಇಂದ, ಸ್ಕ್ರೀನ್ ಟೈಮ್ ನ ಕಟ್ಔಟ್ ಮಾಡಿ, ವ್ಯಾಯಾಮ ಒಂದು 45 ಮಿನಿಟ್ಸ್ ಟು 1 ಅವರ್ ಅಷ್ಟು ಡೈಲಿ ಒಂದು ಮಾಡರೇಟ್ ಕಾರ್ಡಿಯೋ ವರ್ಕೌಟ್ ಅಥವಾ ಯಾವ್ದೋ ಒಂದು ಸ್ಪೋರ್ಟ್ಸ್, ಯಾವ್ದು ನೀವು ಎಂಜಾಯ್ ಮಾಡ್ತಿರೋದು ಒಟ್ಟಿನಲ್ಲಿ ಯು ಹ್ಯಾವ್ ಟು ಕೀಪ್ ಮೂವಿಂಗ್. ಆಮೇಲೆ ಈ ಬೊಜ್ಜು, ಸೆಂಟ್ರಲ್ ವೆಯ್ಟ್, ಅದನ್ನ ಕಟ್ ಮಾಡ್ಬೇಕಾಗುತ್ತೆ. ಇನ್ನೊಂದು, ಈ ಆಲ್ಕೋಹಾಲ್ನ ಅಕೇಶನಲ್ಲಿ ಆದ್ರೆ ಓಕೆ. ಸ್ಮೋಕಿಂಗ್, ಟೊಬ್ಯಾಕೋ ಅನ್ನೋದನ್ನ ಈ ಕಂಪ್ಲೀಟ್ ಆಗಿ ನೀವು ಬಿಡಬೇಕಾಗುತ್ತೆ. ಎಸ್ಪೆಷಲಿ ಸಿಗರೇಟ್ಸ್, ಬೀಡಿ, ಗುಟ್ಕಾ, ಯಾವುದೇ ಫಾರ್ಮ್ ಆಫ್ ಟೊಬ್ಯಾಕೋ ಇರ್ಬೇಕು, ಇದೊಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ಡಿಸೀಸ್ಗೆ. ಆದಷ್ಟು ವೆಜಿಟೇರಿಯನ್ ಪ್ರೋಟೀನ್ ತಗೊಳ್ಳಿ. ಯಾಕಂದ್ರೆ ಈಗೇನಾಗುತ್ತೆ, ತುಂಬಾ ಟೆಂಪ್ಟೇಷನ್ ಇದೆ. ನಾನ್ ವೆಜ್ ಫುಡ್ ಎಲ್ಲಾ ಕಡೆ ಬರೀ ಅದೇ 300 ರೂಪಾಯಿಗೆಲ್ಲ 8 ತರ ನಾನ್ ವೆಜ್ ಫುಡ್, 3 ಗಂಟೆ 4 ಗಂಟೆ ಬೆಳಿಗ್ಗೆ ಎಲ್ಲ ಬಿರಿಯಾನಿ, ಮಟನ್ ಬಿರಿಯಾನಿ, ಅಲ್ಲಿ ಈ ನೆಲಮಂಗ್ಲ ಬಿರಿಯಾನಿ ಅಂತ, ಆ ಬಿರಿಯಾನಿ ಅಂತ, ಎಲ್ಲಾ ತರದ್ದು ಬಿರಿಯಾನಿಗಳು. ಸೊ ಜನರಿಗೆ ಒಂಥರ ಟೆಂಪ್ಟೇಷನ್. ಕೆಲವರು ಬೆಳಿಗ್ಗೆ 3 ಗಂಟೆ 4 ಗಂಟೆಯಲ್ಲಿ ಎದ್ದು ಅದನ್ನ ತಿನ್ನೋಕೋಸ್ಕರನೇ ಹೋಗ್ತಾ ಇದ್ದಾರೆ. ಸೊ ಈ ತರ ಎಲ್ಲ ಒಂದು ಲೈಫ್ ಸ್ಟೈಲ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ಹಾರ್ಟ್ ಡಿಸೀಸ್ ಬರೋದಕ್ಕೆ ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ತರ ಆಗ್ತಾರೆ. ಎಲ್ಲಾ ತರ ಹಣ್ಣು, ತರಕಾರಿ, ಇವೆಲ್ಲ ಇದರಲ್ಲೆಲ್ಲ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಹಾರ್ಟ್ಗೂ ಒಳ್ಳೇದು. ಈಗ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಬರೀ ರೈಸ್ ತಿನ್ನೋದಲ್ಲ, ಕಿನೋವಾ, ಮಿಲೆಟ್ಸ್, ರಾಗಿ, ಈ ಹೋಲ್ ವೀಟ್, ಗೋಧಿ, ಇವೆಲ್ಲ ತಗೊಳ್ಳಿ. ಶುಗರ್ ಅನ್ನೋದು ಒಂದು ಮೇಜರ್ ಕಲ್ಪ್ರೇಟ್ ಹಲವಾರು ತೊಂದರೆಗಳಿಗೆ, ಇನ್ಕ್ಲೂಡಿಂಗ್ ಹಾರ್ಟ್ ಡಿಸೀಸ್. ಸೊ ಆದಷ್ಟು ಸ್ವೀಟ್ಸ್, ಬೇಕರಿ ಪ್ರಾಡಕ್ಟ್ಸ್, ಈ ಪ್ರೊಸೆಸ್ಡ್ ಆಯಿಲ್ಸ್ ಆಗಲಿ, ಫ್ರೈಡ್ ಐಟಮ್ಸ್, ಇಂಥವೆಲ್ಲ ಕಟ್ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನ ಫೈನಲಿ ಸಾಲ್ಟ್ ಅನ್ನೋದು ನಮ್ಗೆ ಹಲವಾರು ತರ ತೊಂದರೆ ಕೊಡುತ್ತೆ. ಈಗ ಹೊರಗಡೆ ಎಲ್ಲ ಫುಡ್ಸ್ ತಿನ್ನೋರ್ಗೆ ವಿಪರೀತ ಸಾಲ್ಟ್ ಕನ್ಸ್ಯೂಮ್ ಆಗ್ತಾ ಇರ್ತಾರೆ. ಈ ಉಪ್ಪು ಅನ್ನೋದು ಜಾಸ್ತಿ ನಾವು ರೆಗ್ಯುಲರ್ ಆಗಿ ತಗೊಳ್ಳೋದಕ್ಕೆ ಅಭ್ಯಾಸ ಆಗ್ಬಿಟ್ರೆ ಏನಾಗುತ್ತೆ, ಈ ಒಳಗಡೆ ನಮ್ಗೆ ಸೋಡಿಯಂ ಜಾಸ್ತಿ ಆಗ್ತಾ ಇದ್ದಂಗೆ ವಾಟರ್ ರಿಟೆನ್ಷನ್. ಸೊ ಇದರಿಂದ ಬ್ಲಡ್ ಪ್ರೆಷರ್ ಅನ್ನೋದು ಬೆಳೀತಾ ಹೋಗುತ್ತೆ. ಬ್ಲಡ್ ಪ್ರೆಷರ್ ಎಲ್ಲ ನಮ್ಗೆ ಇನಿಷಿಯಲ್ ಅದೇನದು ಗುಣಲಕ್ಷಣಗಳೇನು ಇರೋದಿಲ್ಲ. ಸೊ ಎಷ್ಟೊಂದು ನನಗೆ ಗೊತ್ತೇ ಇರಲ್ಲ ಅವ್ರಿಗೆ ಹೈ ಬ್ಲಡ್ ಪ್ರೆಷರ್ ಇದೆ ಅಂತ. ಸೊ ಆ ಬ್ಲಡ್ ಪ್ರೆಷರ್ ಬೆಳೀತಾ ಹೋಗ್ತಾ ಇದ್ದಂಗೆ ಅವ್ರಿಗೆ ಒಂದು ಹೃದಯಾಘಾತಕ್ಕೂ ಅದೊಂದು ರಿಸ್ಕ್ ಫ್ಯಾಕ್ಟರ್, ಅಥವಾ ಹಾರ್ಟ್ ರಿಲೇಟೆಡ್ ಒಂದು ಸಾವಿಗೂ ಅದೊಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಸೊ ಈ ತರ ಹಲವಾರು ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ನಾವು ಮಾಡಿಫೈ ಮಾಡ್ಕೊಬಹುದು. ಸೊ ಇದನ್ನ ನಾವು ಒಂದು ಒಳ್ಳೆ ಒಂದು ಜೀವನ ಶೈಲಿ, ವ್ಯಾಯಾಮ, ಸೊ ಸಕ್ಕರೆ ಅಂಶ, ಉಪ್ಪಿನ ಅಂಶ ಎಲ್ಲ ಕಟ್ ಮಾಡೋದು, ಆದಷ್ಟು ನಮ್ಮ ಡಯಟ್ ಅಲ್ಲಿ ವೆಜಿಟೇರಿಯನ್ ಪ್ರೋಟೀನ್ ತಗೊಳ್ಳೋದು, ನಾನ್ ವೆಜ್ ವಾರಕ್ಕೂ 1 ಸರಿನೋ 2 ಸರಿನೋ ಸೀಮಿತವಾಗಿ ಇಟ್ಕೊಳ್ಳೋದು, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಬೇಸಿಕ್ ಹೆಲ್ತ್ ಚೆಕ್ಅಪ್ ಅನ್ನೋದು, ಒಂದು ಪ್ರಿವೆಂಟೇಟಿವ್ ಇದನ್ನೋದು ಮಾಡಿಸ್ಕೊಂಡ್ರೆ ನೀವು ಯಂಗ್ಸ್ಟರ್ಸ್, ಈಗ 20 ವರ್ಷದವರಾಗ್ಲಿ 25 ವರ್ಷದವರಾಗ್ಲಿ, ಕೆಲವೊಂದೆಲ್ಲ ನೀವು ಚೆಕ್ಅಪ್ ಮಾಡಿಸ್ಕೊಂಡು ಶುಗರ್ ಇದೆಯಾ ಅಥವಾ BP ಬರೋ ಚಾನ್ಸಸ್ ಇದೆಯಾ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆಯಾ, ಸೊ ಇವೆಲ್ಲ ಇದ್ದಾಗ ಅದನ್ನ ನಾವು ರೆಕ್ಟಿಫೈ ಮಾಡಿಕೊಂಡು ಹಾರ್ಟ್ ಅಟ್ಯಾಕ್ಸ್ ಅಥವಾ ಹಾರ್ಟ್ ರಿಲೇಟೆಡ್ ಡೆತ್ಸ್ ಆಗೋ ಒಂದು ಚಾನ್ಸಸ್ ನಾವು ಪ್ರಿವೆಂಟ್ ಮಾಡ್ಕೊಬಹುದು. ಧನ್ಯವಾದ.